ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಗಂಡ ಹೆಂಡತಿ ನಡುವಿನ ದಿನೇ ದಿನೇ ಜಗಳಕ್ಕೆ ಇದೇನಾ ಕಾರಣ? ಎಲ್ಲ ದಾಂಪತ್ಯದಲ್ಲೂ ಜಗಳವೆನ್ನುವುದು ಇದ್ದೇ ಇರುವುದು. ಯಾವುದೇ ಸಂಬಂಧದಾದರೂ ಅಲ್ಲಿ ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದು ಅವರೊಂದಿಗೆ ದೀರ್ಘಕಾಲ ಕಳೆಯಬೇಕು ಎಂದು ಅವರೊಂದಿಗಿನ ಸಂಬಂಧವನ್ನು ಮುಂದುವರಿಸಲು ಬಯಸಿದರೆ ಆಗ ಖಂಡಿತವಾಗಿಯೂ ನೀವು ಅವರ ಜೊತೆಗೆ ಹೊಂದಾಣಿಕೆ, ಸಹಕಾರ, ಸಂವಹನ ಇತ್ಯಾದಿಗಳನ್ನು ಸರಿಯಾಗಿಟ್ಟುಕೊಳ್ಳಬೇಕು. ದೀರ್ಘಕಾಲದ ಸಂಬಂಧದಲ್ಲಿ ಹೆಚ್ಚಿನವರ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಸಾಗಿಸುವವರು. ಹೊಂದಾಣಿಕೆಯ ಇಲ್ಲದೆ ಇದ್ದರೆ ಆಗ ಖಂಡಿತವಾಗಿಯೂ ಸಂಬಂಧವು ದೀರ್ಘಕಾಲ ಉಳಿಯುವುದು. ಎಷ್ಟೇ ಒಳ್ಳೆಯ ಸಂಬಂಧವಾದರೂ ಅಲ್ಲಿ ಕೆಲವೊಮ್ಮೆ ಜಗಳವಾಗುವುದು ಇದ್ದೇ ಇದೆ. ಅಂತಹ ಕೆಲವು ಜಗಳಗಳಿಗೆ ಸಾಮಾನ್ಯ ಕಾರಣಗಳು ಏನು ಎಂದು ನಾವು ನಿಮಗೆ ತಿಳಿಸುತ್ತೇವೆ. ನಾವು ಹಣ ಯಾವುದಕ್ಕೆ ಖರ್ಚು ಮಾಡಬೇಕು? ಯಾವುದೇ ದೀರ್ಘಕಾಲ ಸಂಬಂಧವಿರಲಿ, ಅಲ್ಲಿ ದಾಂಪತ್ಯವು ಹೆಚ್ಚಾಗಿ ಜಗಳವಾಡುವುದು ಹಣ ಮತ್ತು ಲೈಂಗಿಕ ವಿಚಾರವಾಗಿ ಎಂದು ಹಲವಾರು ಅಧ್ಯಯನಗಳು ಹೇಳಿವೆ. ಮಕ್ಕಳು, ಶಾಲೆಯ ಖರ್ಚು, ಮನೆಯ ನವೀಕರಣ ಇತ್ಯಾದಿಗಳ ಬಗ್ಗೆ ಜಗಳಗಳಾಗಿರುತ್ತಿರುವುದು. ಇಲ್ಲಿ ಮೌಲ್ಯ ಮತ್ತು ಆದ್ಯತೆಗಳಿಗಿಂತಲೂ ಮಿಗಿಲಾಗಿ ಹಣದ ಖರ್ಚಿನ ವಿಚಾರವು ಬರುವುದು. ಒಬ್ಬರು ಹಣ ಉಳಿಸಲು ಬಯಸಿದರೆ ಮತ್ತೊಬ್ಬರು ಅದನ್ನು ಖರ್ಚು ಮಾಡಲು ಪ್ರಯತ್ನಿಸುವವರು. ಇದರಿಂದ ಜಗಳವಾಗುವುದು. ನಾವೆಷ್ಟೇ ಸಲ ಲೈಂಗಿಕ ಕ್ರಿಯೆ ನಡೆಸಿದ್ದೆವು. ಕೆಲವೊಮ್ಮೆ ವ್ಯಕ್ತಿ ಸಂಬಂಧದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಲೈಂಗಿಕ ಕ್ರಿಯೆಯಲ್ಲಿ ಮುಖ್ಯವಾಗಿರುವುದು. ಮದುವೆ ಮತ್ತು ದೀರ್ಘಕಾಲದ ಸಂಬಂಧದಲ್ಲಿ ಇದು ಸಾಮಾನ್ಯ ವಿಚಾರ. ಕೆಲವೊಮ್ಮೆ ಲೈಂಗಿಕ ಕ್ರಿಯೆಯು ಇಲ್ಲದೆ ಮದುವೆಗಳು ಸಾಗುತ್ತಿರುವುದು. ಇನ್ನೂ ಕೆಲವು ದಾಂಪತ್ಯದಲ್ಲಿ ಒಬ್ಬರಿಗೆ ಸ್ವಲ್ಪ ಮಟ್ಟದಲ್ಲಿ ಬೇಕಿದ್ದರೆ ಮತ್ತೊಬ್ಬರಿಗೆ ಅತಿಯಾಗಿ ಇಚ್ಛೆಯೇ ಇರುವುದು. ಕೆಲವರಿಗೆ ವಾರದಲ್ಲಿ 1-2 ಸಲ ಇದರ ಬಯಕೆ ಇರುವುದು. ಇನ್ನೂ ಕೆಲವರಿಗೆ ವಾರದಲ್ಲಿ 3-4 ಸಲ ಇದು ಬೆನ್ನುವ ಬಯಕೆಗೆ ಬರುವುದು. ಹಬ್ಬ ಕಳೆಯುವುದು ಎಲ್ಲಿ? ಇಲ್ಲಿ ಎರಡು ಕುಟುಂಬಗಳು ಕೂಡ ಜೊತೆಯಾಗಿ ಇರುವ ಕಾರಣದಿಂದಾಗಿ ಹಬ್ಬವನ್ನು ಯಾರು ಮನೆಯಲ್ಲಿ ಕಳೆಯಬೇಕು ಎನ್ನುವ ವಿಚಾರವಾಗಿ ಕೆಲವೊಮ್ಮೆ ಬಿಸಿ ಚರ್ಚೆಯು ನಡೆಯುವುದು. ಕುಟುಂಬದೊಂದಿಗೆ ಹಬ್ಬವನ್ನು ಆಚರಿಸಬೇಕಾದರೂ ಇಲ್ಲಿ ಯಾರ ಕುಟುಂಬದವರೊಂದಿಗೆ ಎನ್ನುವ ಪ್ರಶ್ನೆಯು ಬಂದೇ ಬರುವುದು. ಆಕೆಯೊಂದಿಗೆ ಆಕೆ ಫ್ಲರ್ಟ್ ಮಾಡುತ್ತಿರುವುದು. ದಾಂಪತ್ಯದಲ್ಲಿ ಕೆಲವೊಮ್ಮೆ ಈ ವಿಚಾರವಾಗಿ ತುಂಬ ಜಗಳವಾಗುವುದು. ನೀವು ಸ್ನೇಹಿತರಾಗಿದ್ದರೂ ಅದರ ಬಗ್ಗೆ ಪತ್ನಿಗೆ ಮಾತ್ರ ನಂಬಿಕೆ ಇರುವುದಿಲ್ಲ. ನಿಮ್ಮ ಮಾಜಿ ಪ್ರೇಮಿಯಾಗಿದ್ದರೆ ಆಗ ನೀವು ಅವರೊಂದಿಗೆ ಮಾತನಾಡಿದರೆ ಆಗ ಅಲ್ಲಿ ಬೆಂಕಿ ಬಿದ್ದು ಬಿಡುವುದು. ಅಡುಗೆ ಮಾಡುವುದು ಯಾರು? ಮನೆಯ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು ಸರಿಯಾದ ವಿಚಾರ. ಆದರೆ ಕೆಲವೊಂದೇ ಸಲ ವಿಚಾರವಾಗಿ ಕೂಡ ಜಗಳಗಳು ಆಗುವುದು ಇದೆ. ಯಾರು ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು ಯಾರು ಎನ್ನುವ ಬಗ್ಗೆ ಜಗಳವು ಆಗುವುದು ಇದೆ. ಮನೆಯಲ್ಲಿ ಒಬ್ಬರೇ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವುದು ಇದೆ. ಕೆಲವರಿಗೆ ಇದು ತುಂಬ ಕಿರಿಕಿರಿ ಉಂಟು ಮಾಡುವುದು. ಅಷ್ಟು ಕುಡಿಯುವುದು ಯಾಕೆ? ಮದ್ಯಪಾನ, ಧೂಮಪಾನ, ವಿಡಿಯೋ ಗೇಮ್, ನೆಟ್ಫ್ಲಿಕ್ಸ್ ಅತಿಯಾಗಿ ವೀಕ್ಷಿಸುವುದು ಸಂಬಂಧದ ಮೇಲೆ ಪರಿಣಾಮ ಬೀರುವುದು. ಹೀಗಾಗಿ ನೀವು ಇದನ್ನು ಅತಿಯಾಗಿ ಮಾಡಬಾರದು. ಹುಚ್ಚು ಹಿಡಿದೆಯಾ? ಕೆಲವೊಮ್ಮೆ ನಿಮ್ಮ ಕುಟುಂಬ ಅಥವಾ ಅದರ ಮೂಲಕ ವಿಚಾರವಾಗಿ ಹೀಯಾಳಿಸಿ ಮಾತನಾಡಿದರೆ ಅದರಿಂದ ತುಂಬ ಕೋಪ ಬರುವುದು ಮತ್ತು ಇದು ದೊಡ್ಡ ಮಟ್ಟದಲ್ಲಿ ಜಗಳಕ್ಕೆ ಕಾರಣವಾಗಬಹುದು. ಇಂತಹ ವಿಚಾರದ ಬಗ್ಗೆ ಮಾತನಾಡುವ ವೇಳೆ ಅದನ್ನು ನಿಭಾಯಿಸುವುದು ಹೇಗೆ ಎಂದು ತಿಳಿದಿರಬೇಕು. ಇಲ್ಲದೆ ಇದ್ದರೆ ಖಂಡಿತವಾಗಿಯೂ ಇದು ಸಂಬಂಧದ ಮೇಲೆ ಗಾಢವಾದ ಪರಿಣಾಮ ಬೀರುವುದು. ಕೆಲಸ ಯಾವಾಗ ಸಿಗಬಹುದು? ಕೌಟುಂಬಿಕದ ಜವಾಬ್ದಾರಿಗಳನ್ನು ಇರುವ ವೇಳೆ ಉದ್ಯೋಗವಿಲ್ಲದೆ ಇರುವುದು ತುಂಬ ಒತ್ತಡದ ಸ್ಥಿತಿ. ಸಂಗಾತಿಯು ಕೆಲಸ ಕಳೆದುಕೊಂಡರೆ ಆಗ ಇನ್ನೊಬ್ಬರು ಅವರಿಗೆ ಬೆಂಬಲವಾಗಿ ನಿಂತು ಪ್ರೋತ್ಸಾಹಿಸಬೇಕು. ನೀವು ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು. ಪದೇ ಪದೇ ನಿಮಗೆ ಯಾವಾಗ ಕೆಲಸ ಸಿಗುವುದು ಎಂದು ಕೇಳಲೇಬಾರದು. ಈಗಲೂ ಯಾಕೆ ಕೆಲಸ ಮಾಡುತ್ತಿರುವೆ? ಸಂಗಾತಿಯು ಉದ್ಯೋಗದಲ್ಲಿರುವ ವೇಳೆ ನೀವು ಅವರೊಂದಿಗೆ ಎಷ್ಟು ಸಮಯ ಕಳೆಯಬೇಕು ಎನ್ನುವ ಬಗ್ಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವೊಂದು ಸಲ ಅವರಿಗೆ ಅತಿಯಾದ ಕೆಲಸದ ಒತ್ತಡವು ಇರಬಹುದು. ಹೀಗಾಗಿ ನೀವು ಇಂತಹ ಸಮಯದಲ್ಲಿ ಜಗಳವಾಡಬಾರದು. ಮೊಬೈಲ್ನಲ್ಲಿ ಏನು ಮಾಡುತ್ತಿದ್ದೀರಿ? ಸಂಬಂಧದ ಮಧ್ಯೆ ಇಂದು ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ ಬಂದಿದೆ. ಹೀಗಾಗಿ ದಾಂಪತ್ಯದಲ್ಲಿ ಕೆಲವೊಮ್ಮೆ ಇದು ಜಗಳಕ್ಕೆ ಕಾರಣವಾಗಬಹುದು. ಕೆಲವೊಂದು ಸಲ ಸಂಗಾತಿಯ ಕಡೆಗಣಿಸಿ ನೀವು ಮೊಬೈಲ್ನಲ್ಲಿ ಹುಡುಕಾಡುತ್ತಿರಬಹುದು. ಆದರೆ ಇದು ಅವರಿಗೆ ನೋವುಂಟು ಮಾಡಬಹುದು. ಹೀಗಾಗಿ ಸಂಗಾತಿಗಿಂತಲೂ ಹೆಚ್ಚಿನ ಸಮಯವನ್ನು ಮೊಬೈಲಿಗೆ ಕೊಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.